90%ಗಿಂತ ಹೆಚ್ಚು ಜನ ಈ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಇದ್ಯಾಕೆ ನನಗೆ ಗೊತ್ತಾಗುತ್ತೆ ಅಂತಂದರೆ, ವರ್ಕ್ಶಾಪ್ ಬಂದಾಗ ನಾನು ತುಂಬ ಜನ ಕೈ ಎತ್ತಿಸ್ತೇನೆ. ಎಷ್ಟು ಜನ ಸಾಲದಲ್ಲಿದ್ದು ಆ ಕಷ್ಟದಲ್ಲಿ ಇದ್ಕೊಂಡು ಬಂದಿದ್ದೀರಾ, ವ್ಯಾಪಾರ ಸರಿ ಹೋಗದೆ ಮನೆಯಲ್ಲಿ ಜಗಳಗಳಾಗಿ ಎಷ್ಟು ಜನ ಬಂದಿದ್ದೀರಾ ಅಂದಾಗ ಬಹುತೇಕ 90% ಜನ ಕೈ ಮೇಲೆ ಎತ್ತಾರೆ. ಸೊ ಆತ್ಮವೂ ಅಷ್ಟೇ ನಶಿಸಿ ಹೋಗೋದಿಲ್ಲ, ಅದು ಮುಂದೆ ಮುಂದೆ ಹೋಗ್ತಿರುತ್ತೆ. ಇಟ್ ಗೆಟ್ಸ್ ಟ್ರಾನ್ಸಿಷನ್ ಆ್ಯಂಡ್ ಕೀಪ್ ಗೋಯಿಂಗ್, ಕೀಪ್ ಮೂವಿಂಗ್ ಅಷ್ಟೇ. ಹಾಗಾಗಿ ನಮ್ಮ ಕರ್ಮಗಳು ಹಿಂದಿನ ಜನ್ಮದಲ್ಲಿ ಹೇಗಿರುತ್ತೋ ಯಾರಿಗೆ ಗೊತ್ತು. ಇದೇ ಕಡೆ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಹತ್ರ ಬಂದು ಏನೋ ನಿಮ್ಮ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಹೊಟ್ಬಿಡೋಣ ಅಂತ ಅಂದ್ಕೊಂಡೆ. ನೋಡಿ, ಬಾಟಲ್ ತೆಗೆದುಕೊಂಡು ಬಂದಿದ್ದೀನಿ ಅಂತ ಬಂದವರು ನನ್ನ ಹತ್ರ ಇದ್ದಾರೆ, ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್. ಸೊ ಹಾಗಾಗಿ ಇಟ್ಸ್ ವಿದಿನ್ ಯು. ಆ ಪರಬ್ರಹ್ಮ, ಪರಮ ಚೇತನ, ವಿಶ್ವಚೇತನ, ಆ ಪ್ರಜ್ಞೆ, ಆ ಜ್ಞಾನ, ಆ ಬುದ್ಧಿ, ಆ ಆತ್ಮ ಶಕ್ತಿ ಎಲ್ಲವೂ ನಮ್ಮ ಒಳಗಡೆನೇ ಇದೆ. ಗೊತ್ತಿರಲಿ, ನೀನು ಯೂನಿವರ್ಸ್ ಕಡೆಗಾಣಿಸಿ ನಿನ್ನ ಹತ್ರ ಏನು ಇದೆಯೋ, ಇನ್ನೊಂದ್ಸಲ ಹೇಳ್ತಿದ್ದೀನಿ, ಇನ್ನೂ ಏನಾದರೂ ಇದ್ದರೆ ಅದನ್ನು ಕಿತ್ಕೊಳ್ತಾನೆ ಗೊತ್ತಿರಲಿ. ಸೊ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಯೂಸ್ ದೀಸ್ ವರ್ಡ್ಸ್. ಅವನು ಚಡ್ಡಿ ಸಹ ಬಿಡಲ್ಲ, ಎಲ್ಲ ಉದುರಿಸ್ಬಿಡ್ತಾನೆ ಗೊತ್ತಿರಲಿ. ನಮಸ್ಕಾರ ವೀಕ್ಷಕರೇ, ಮನಿ ಇಸ್ ಹ್ಯಾಪಿನೆಸ್ ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ತಾವ್ನ್ಯ ಮುಳಲಿ. ವೀಕ್ಷಕರೇ, ಜೀವನದಲ್ಲಿ ನಾವೆಲ್ಲರೂ ಬಯಸೋದು ಸಂತೋಷವಾಗಿರ್ಬೇಕು ಅಂತ. ಅದು ಕೆಲವರಿಗೆ ಸಂಬಂಧಗಳಲ್ಲಿ ಸಿಗುತ್ತೆ, ಇನ್ ಕೆಲವರಿಗೆ ಸಾಧನೆಯಲ್ಲಿ ಸಿಗುತ್ತೆ, ಇನ್ ಕೆಲವರಿಗೆ ಹಣ ಸಂಪಾದನೆ ಮಾಡೋದ್ರಲ್ಲಿ ಸಿಗುತ್ತೆ. ಈ ಹಣ, ನೆಮ್ಮದಿ, ಸಂತೋಷ ಇವೆಲ್ಲವೂ ಕೂಡ ನಮ್ಮ ಜೀವನದ ಭಾಗವಾಗಿ ಸುಖ ಜೀವನ ನಡೆಸಬೇಕು ಅಂತಂದ್ರೆ ಒಂದು ಸರಿಯಾದಂತಹ ಮಾರ್ಗದರ್ಶನ ಇರಬೇಕು. ಆ ಮಾರ್ಗದರ್ಶನವನ್ನ ನಮ್ಮ ಗುರುಗಳು ನಿರಂತರವಾಗಿ ನಿಮ್ಮೆಲ್ಲರಿಗೂ ಕೊಡ್ತಾ ಬಂದಿದ್ದಾರೆ. ಹಾಗಾದ್ರೆ ಗುರುಗಳು ಇವತ್ತು ಹಣಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ, ಜೀವನದ ಮೌಲ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ, ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ಹಾಗಿದ್ರೆ ಮತ್ಯಾಕ್ ತಡ, ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವ ಶಕ್ತಿ ಸಿದ್ಧಿಯನ್ನ ಪಡೆದವರು, ಭೂದೋಷ ನಿವಾರಕರು, ವಾಸ್ತುದೋಷ ಪರಿಹಾರಕರು, ಲಕ್ಷಾಂತರ ಜನರ ಬಾಳಿನಲ್ಲಿ ಶ್ರೀಮಂತಿಕೆಯ ಪರಿವರ್ತನೆ ಪಡೆದುಕೊಳ್ಳುವ ವಿಶ್ವ ಮಾರ್ಗಗಳನ್ನ ನಮಗೆ ತಿಳಿಸಿಕೊಡ್ತಾ ಇರುವವರು, ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯ ಪುರಸ್ಕೃತರು, ವಿಶ್ವಚೇತನ ಮತ್ತು ದುಡ್ಡಿನ ದ್ರೋಣಾಚಾರ್ಯ ಶ್ರೀ ಅನಂತ ವಿಶ್ವಾಚಾರ್ಯ ಗುರೂಜಿಯವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಬರ್ಮಾಡ್ಕೊಳ್ಳೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ನಮ್ಮ ಕಾರ್ಯಕ್ರಮದ ಮುಖಾಂತರ, ಕಾರಿಗಾರಿಗಳ ಮುಖಾಂತರ, ವರ್ಕ್ಶಾಪ್ ಮುಖಾಂತರ ಸಾಕಷ್ಟು ಜನರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತಾ ಬರ್ತಿದ್ದೀರಾ. ಇವತ್ತು ಎಷ್ಟೋ ಜನ ನೆಮ್ಮದಿಯಾಗಿ ಖುಷಿಯಾಗಿದ್ದಾರೆ ಅಂತಂದ್ರೆ ಅದರಲ್ಲಿ ನಿಮ್ಮ ಪಾತ್ರ ಕೂಡ ಬಹಳ ದೊಡ್ಡದಿದೆ. ಹಾಗಾಗಿ ಅವರೆಲ್ಲರ ಪರವಾಗಿ ನಾನು ನಿಮ್ಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಆರಂಭ ಮಾಡ್ತೀನಿ. ಇವತ್ತು ಪ್ರಮುಖವಾಗಿ ಈ ಕಾರ್ಯಕ್ರಮದಲ್ಲಿ ಗುರುಜಿ ನಂದು 3 ಪ್ರಶ್ನೆಗಳಿದೆ. ಗುರುಜಿ, ನೀವೀಗ ಸಾಕಷ್ಟು ಜನರ ಜೊತೆ ಮಾತಾಡ್ತಾ ಇರ್ತೀರಾ, ನೂರಾರು ಜನ ಹೇಳ್ಕೊಂಡ್ ಬರ್ತಿರ್ತಾರೆ. ಆದ್ರೆ ಅವ್ರು ಹೇಳಕ್ಕಿಂತನೂ ಮುಂಚೆನೆ ನಿಮ್ಗದೊಂದು ಸೆನ್ಸ್ ಆಗುತ್ತೆ ಏನ್ ಒಂದ್ ಪ್ರಾಬ್ಲಮ್ ಇರಬಹುದು ಅಂತ, ಅವ್ರಿಗೆ ಏನ್ ಕಷ್ಟ ಇದೆ, ಕಾರ್ಪಣ್ಯಗಳಿದೆ ಅಂತ. ಈಗ ಆ ರೀತಿ ಸಮಸ್ಯೆಯಿಂದ ಬಂದಂಥವ್ರಿರ್ಬೋದು, ಅಥವಾ ಒಬ್ಬ ವ್ಯಕ್ತಿಯನ್ನ ನೋಡಿದಾಗ ಆತ ಏನ್ ಅನುಭವಿಸ್ತಿದ್ದಾನೆ ಅನ್ನೋದು ನಿಮ್ಗೆ ಅರ್ಥ ಆದಂತ ಸಂದರ್ಭದಲ್ಲಿ ನೀವೇನಾದ್ರೂ ಅವ್ರಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ ಅಂತಂದ್ರೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಗುರುಗಳೇ? ವೆಲ್, ತುಂಬ ಜನ ಆ ರೀತಿ ಇದ್ದಾರೆ ಮೇಡಮ್. ತುಂಬ ಜನ ನನ್ನ ಹತ್ರ ಬಂದಿದ್ದಾರೆ. ಪರ್ಸನಲ್ ಮೀಟಿಂಗ್ ಆಗ್ಬೋದು ಅಥವಾ ವರ್ಕ್ಶಾಪ್ ಆಗ್ಬೋದು. ಮತ್ತು ಬಹುತೇಕ ಇದು ಕಲಿಯುಗ ಅಲ್ವಾ, ಸೊ ಹಾಗಾಗಿ ಎಲ್ಲರೂ ಯಾವುದೋ ಒಂದೊಂದು ಕಷ್ಟದಲ್ಲಿ ಸಿಕ್ಕಾಕೊಂಡು ಕಷ್ಟಪಡ್ತಿರ್ತಾರೆ. ಅಂಥವ್ರಿಗೆಲ್ಲ ನಾನೇನಾದರೂ ಹೇಳಬೇಕು ಅಂತಿದ್ರೆ ಅದು ಹೀಗಿರುತ್ತೆ. ಇದು ನನ್ನದಲ್ಲ, ಬಟ್ ಯೂನಿವರ್ಸ್ ಕಡೆಯಿಂದ ನಿಮಗೋಸ್ಕರ. ಕಾಣದ ದೇವರು ಕಾಯಲು ಮರೆಯನು, ನಂಬು ಮಗುವೆ ಅವನನ್ನು ಹೋರಾಡಲು. ಭಯವನ್ನು ಬಿಡು ನನ್ನ ಮಗುವೆ, ನಾನು ಎಂದು ನಿನ್ನ ಹಿಂದೆ ಇರುವೆ. ಚಿಂತೆಯನ್ನು ಮಾಡದೆ ದಾರಿ ತಪ್ಪಿ ಹೋಗದೆ ಬಾ. ಭಯ ಪಡಬೇಡ. ಯಾವತ್ತು ಯೂನಿವರ್ಸು, ನಾವು ಎಲ್ಲರೂ ನಿಮ್ಮ ಹಿಂದೆ ಇದ್ದೇವೆ. ಯಾವತ್ತು ಚಿಂತೆ ಮಾಡಬಾರ್ದು, ದಾರಿ ತಪ್ಪು ಹೋಗ್ಬಾರ್ದು. ಏನು ಬರುತ್ತೋ ಹೇಗೆ ಬರುತ್ತೋ
ಅದನ್ನೆಲ್ಲ ಯೂನಿವರ್ಸ್ ಕೊಟ್ಟ ಭಿಕ್ಷೆ ಅಂತಂತೇಳಿ, ವರ ಅಂತಂತೇಳಿ ನಾವು ತೆಗೆದುಕೊಂಡು ಪಾಸಿಟಿವ್ ಆಗಿ ಮುಂದೆ ಹೋಗ್ತಿರ್ಬೇಕು. ಇವತ್ತು ಹೇಗೇಗೋ ಇರ್ಬೋದು, ಬಟ್ ನಾಳೆ ನಾವು ಹೇಗೆ ಬಯಸ್ತೇವೋ ಹಾಗಾಗೋದಕ್ಕೆ ಸಾಧ್ಯ. ನೆನ್ನೆಗಳು ನಮ್ಮ ಕೈಯಲ್ಲಿಲ್ಲ, ಇವತ್ತು ನಾಳೆ ನಮ್ಮ ಕೈಯಲ್ಲಿದೆ. ಸೊ ನಮ್ಮ ಕೈಯಲ್ಲಿ ಏನಿದೆಯೋ ಅದಕ್ಕೆ ನಾವು ಶ್ರಮ ಪಡೋಣ, ನಾವೆಲ್ಲರೂ ಶ್ರೀಮಂತರಾಗೋಣ. ನಾವು ಹೇಗೆ ಬಯಸ್ತೇವೋ ಆ ರೀತಿ ಬದುಕಿ ತೋರಿಸಿ ಆಮೇಲೆ ಮುಕ್ತಿಯನ್ನು ಪಡೆದುಕೊಳ್ಳೋಣ. ಇದು ನನ್ನ ಕಿವಿ ಮಾತು ನಿಮಗೆ. ಚಿಂತೆ ಮಾಡಬೇಡಿ, ದಾರಿ ತಪ್ಪು ಹೋಗ್ಬೇಡಿ, ನಾವೆಲ್ಲ ಇದ್ದೀವಿ. ನಿಮ್ಮ ಮಾರ್ಗದರ್ಶನ ಖಂಡಿತವಾಗ್ಲೂ ಅವಶ್ಯಕತೆ ಇದೆ ಗುರುಜಿ ಇವತ್ತಿನ ಕಾಲದಲ್ಲಿ. ಗುರುಜಿ, ಈ ಮುಂಬರುವ ಕಾರ್ಯಾಗಾರ ಇದೆ, ಏಪ್ರಿಲ್ 12ನೇ ತಾರೀಕು ನಡೀತಾ ಇರುವಂತಹ ಕಾರ್ಯಾಗಾರ. ಲಾಸ್ಟ್ ಕಾರ್ಯಾಗಾರ ಅಂತೂ ಒಂದು ಅಭೂತಪೂರ್ವ ಇದು ಸಿಕ್ಕಿತ್ತು, ನಮ್ಗೊಂದು ರೆಸ್ಪಾನ್ಸ್ ಸಿಕ್ಕಿತ್ತು. ಎಷ್ಟೋ ಜನ ಬಂದು ವಾಪಸ್ ಹೋಗುವಂತಹ ಒಂದು ಪ್ರಮೇಯ ಕೂಡ ಬಂತು. ನಾವು ಪ್ರತಿ ಕಾರ್ಯಕ್ರಮದಲ್ಲೂ ಹೇಳ್ತಾ ಇರ್ತೀವಿ, ಮೊದಲೇ ಸೀಟ್ ಬುಕಿಂಗ್ ಮಾಡ್ಕೊಳ್ಳಿ ಬೇಕಾದ್ರೆ, ಯಾಕಂದ್ರೆ ಅಲ್ಲಿ ನೀವು ಬಂದಂತ ಸಂದರ್ಭದಲ್ಲಿ ನಿಮ್ಗಲ್ಲಿ ಸರಿಯಾದಂತಹ ವ್ಯವಸ್ಥೆ ಸಿಗದೇ ಇರಬಹುದು ಅಂತ. ಆದ್ರೂ ಕೂಡ ಜನ ಕೆಲವೊಂದ್ಸಲ ಮೊದಲೇ ಬುಕ್ ಮಾಡ್ಕೊಳ್ಳಲ್ಲ, ಅಲ್ಲಿ ಬರ್ತಾರೆ, ಆ ಟೈಮಲ್ಲಿ ವಾಪಸ್ ಹೋಗ್ಬೇಕಾದಂತಹ ಒಂದು ಸಂದರ್ಭ ಬರತ್ತೆ. ಇನ್ನು ಈ ಬಾರಿ ಕಾರ್ಯಾಗಾರ ತುಂಬಾ ಸ್ಪೆಷಲ್ ಅಂತ ಹೇಳಬಹುದು. ಯಾಕಂದ್ರೆ ಈ ಬಾರಿ ಪ್ರಪ್ರಥಮ ಬಾರಿಗೆ ಕಾರ್ಯಾಗಾರಕ್ಕೆ ಬರುವಂತಹ ಮಹಿಳೆಯರಿಗೆ ಉಚಿತವಾಗಿ ಅಷ್ಟಲಕ್ಷ್ಮಿ ಐಶ್ವರ್ಯ ಸಿದ್ಧಿ ಯಂತ್ರವನ್ನ ಕೊಡ್ತಾ ಇದ್ದೀರಿ. ಧನಾಕರ್ಷಣೆಯ ಯಂತ್ರ ಆಗಿರುತ್ತೆ ಇದು. ಇದನ್ನ ಪರ್ಸಲ್ ಯಾವ ರೀತಿ ಇಟ್ಕೋಬೇಕು, ಇಟ್ಕೊಳ್ಳೋದ್ರಿಂದ ಹೇಗೆ ನಾವು ಮನಿ ಅಟ್ರಾಕ್ಟ್ ಮಾಡಬಹುದು ಅನ್ನೋದನ್ನ ಕೂಡ ನೀವು ತಿಳಿಸ್ಕೊಡ್ತೀರಿ. ಮತ್ತೆ ಈ ಕಾರ್ಯಾಗಾರಕ್ಕೆ ಗಂಡ ಹೆಂಡತಿ ದಂಪತಿ ಸಮೇತರಾಗಿ ಬಂದ್ರೆ ಉತ್ತಮ ಅಂತ ಕೂಡ ಹೇಳಿದಿರಾ ಗುರುಗಳೇ. ಹಾಗಾದ್ರೆ ಈ ಬಾರಿ ಕಾರ್ಯಾಗಾರದ ವಿಶೇಷತೆ ಏನು, ಇದರ ವಿಶೇಷತೆ ಏನು ಅಂತ ತಿಳಿಸ್ಕೊಡ್ಬಹುದಾ? ಈ ಕಾರ್ಯಾಗಾರದಲ್ಲೂ ಅಷ್ಟೇ, ಇಲ್ಲಿ ತನಕ ಯಾವತ್ತೂ ನಾನು ಈ ರೀತಿ ಮಾಡಿರಲಿಲ್ಲ. ಬರೀ ಧನಕ್ಕೆ ಮಾತ್ರ ಅಲ್ಲ, ಹಣಕ್ಕೆ ಮಾತ್ರ ಅಲ್ಲ, ಇದು ಅಷ್ಟ ಐಶ್ವರ್ಯಗಳಿಗೂ ಸೇರಿದಂಥದ್ದು. ಸೊ ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರ ಅಷ್ಟೈಶ್ವರ್ಯಗಳು ಅಂತ ಹೇಳ್ತೇವೆ. ಈಗ ಯಾರೋ ಒಬ್ಬರು ಶ್ರೀಮಂತರು ಇರ್ತಾರೆ, ಯಾವುದೋ ಫಾರಿನ್ ದೇಶದಲ್ಲೋ ಎಲ್ಲೋ ಒಂದು ಕಡೆ ಇರ್ತಾರೆ, ಅಥವಾ ನಿಮ್ಮೂರುಗಳಲ್ಲೂ ನೀವು ನೋಡಿರ್ತೀರ, ತುಂಬ ಹಣ ಇರುತ್ತೆ. ಅವ್ರ ಹತ್ರ ಒಂದು ಲಕ್ಷ್ಮಿ ಇದ್ದಾಳೆ ಅಷ್ಟೇ ಗೊತ್ತಿರಲಿ, ಧನ ಲಕ್ಷ್ಮಿ ಅಷ್ಟೇ. ಹಾಗಾದ್ರೆ ಇನ್ನು 7 ಲಕ್ಷ್ಮಿಗಳು ಯಾರು? ಸೊ ಅದು ಗಜಲಕ್ಷ್ಮಿ ಆಗ್ಬೋದು, ಆದಿಲಕ್ಷ್ಮಿ ಆಗ್ಬೋದು, ಧಾನ್ಯಲಕ್ಷ್ಮಿ ಆಗ್ಬೋದು, ಸಂತಾನ ಲಕ್ಷ್ಮಿ ಆಗ್ಬೋದು, ವಿಜಯಲಕ್ಷ್ಮಿ ಆಗ್ಬೋದು, ಧೈರ್ಯಲಕ್ಷ್ಮಿ ಆಗ್ಬೋದು, ವಿದ್ಯಾಲಕ್ಷ್ಮಿ ಆಗ್ಬೋದು. ಈ ರೀತಿ ಅಷ್ಟ ಲಕ್ಷ್ಮಿಗಳು, ಅಷ್ಟ ಐಶ್ವರ್ಯಗಳು ಇದ್ದಾಗ ಮಾತ್ರ ನಾವು ಸಂಪೂರ್ಣವಾಗಿ ಜೀವಿಸೋದಕ್ಕೆ ಸಾಧ್ಯ. ಜಸ್ಟ್ ಇಮ್ಯಾಜಿನ್, ನನ್ನ ಹತ್ರ ಸಾವಿರಾರು ಕೋಟಿ ಇದೆಯಪ್ಪ, ಆದರೆ ನನಗೆ ಊಟ ಮಾಡೋದಕ್ಕೆ ಏನೇನು ಮಾಡಬೇಕೋ, ಏನೇನು ಇಷ್ಟಪಟ್ಟು ತಿನ್ನಬೇಕೋ ಅದನ್ನೆಲ್ಲ ತಿನ್ನೋದಕ್ಕಾಗಲ್ಲ. ಹೈ ಬಿ ಪಿ, ಹೈ ಶುಗರು, ಹೈ ಕೊಲೆಸ್ಟ್ರಾಲ್ ಇದೆ ಅಂದ್ಕೊಳ್ಳೋಣ. ಈಗ ನಿಜವಾಗ್ಲೂ ನಾನು ಶ್ರೀಮಂತನ? ನೀವು ನನಗೆ ಹೇಳಿ. ನಿಮಗೆ I mean, you tell me, if I can call myself as really rich person. I don't think I can call myself as wealthy, because ನಾನು ಏನನ್ನೆಲ್ಲ ಎಂಜಾಯ್ ಮಾಡ್ಬೇಕಂತ ಇರ್ತೀನೋ, ಅಥವಾ ನನಗೆ ಅರ್ಹತೆ ಇದೆಯೋ ಆ ಭೋಗಗಳನ್ನು ಸುಖ ಪಡೋದಕ್ಕೆ, ಅದನ್ನೆಲ್ಲ ಪಡ್ಕೊಳ್ಳೋಕೆ ಸಾಧ್ಯ ಇರಲ್ಲ. ಬಿಕಾಸ್ ಯಾವುದೋ ಒಂದಿರುತ್ತೆ, ಎಲ್ಲವೂ ಸಂಪೂರ್ಣವಾಗಿರಲ್ಲ. ಯಾರಿಗೋ ಒಬ್ರಿಗೆ ಸಂತಾನ ಲಕ್ಷ್ಮಿ ಒಲ್ದಿರ್ತಾಳೆ ಅಂತ ಅನ್ಕೊಳ್ಳೋಣ, ಮಕ್ಕಳಾಗಿರ್ತಾರೆ, ಬಟ್ ಆ ಮಕ್ಕಳು ಚೆನ್ನಾಗಿರಲ್ಲ ಅಥವಾ ಒಳ್ಳೆಯವರಾಗಿರೋದಿಲ್ಲ. ಅವ್ರಿಗೆ ಹೇಗೆ ಬೇಕೋ ಹಾಗೆ ಬೆಳವಣಿಗೆ ಆಗ್ತಿರೋದಿಲ್ಲ. ನಿಜವಾಗ್ಲೂ ಅವ್ರಿಗೆ ಖುಷಿ ಇರುತ್ತಾ? ನಿಜವಾಗ್ಲೂ ಈ ಕಲಿಯುಗದಲ್ಲಿ ಎಷ್ಟೋ ಜನಕ್ಕೆ ಮಕ್ಕಳಿರೋದೆಲ್ಲ ತೊಂದರೆ ಆಗಿರೋದು. ಅಯ್ಯೋ ಯಾಕಪ್ಪ ಮಕ್ಕಳಾದ್ರು, ಇಂಥ ಮಕ್ಕಳು ಬೇಕಿತ್ತಾ ಅಂತಂತೇಳಿ ಅಸಹಾಯಕತೆಯಿಂದ ತುಂಬ ಬೇಜಾರು ಮಾಡ್ಕೊಂಡಿರುವಂಥದ್ದು ಎಷ್ಟೋ ಇದೆ. ಸೊ ಹಾಗಾಗಿ ಎಲ್ಲ ಲಕ್ಷ್ಮಿಯರು ನಮ್ಮ ಜೊತೆ ಇದ್ದಾಗ ಮಾತ್ರ ನಾವು ಸುಖ, ಸಂತೋಷ, ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ. ಅಂತಹ ಒಂದು ಯಂತ್ರವನ್ನು ನಾನು ನಿಮಗೆ ಪ್ರಪ್ರಥಮ ಬಾರಿಗೆ ಹೆಣ್ಮಕ್ಳಿಗೆ ಕೊಡುವಂಥದ್ದು. ಈ ಕ್ಲಾಸ್ಗೆ ಗಂಡ್ಮಕ್ಳು ಬರ್ಬೋದು, ಬಟ್ ಆದರೆ ಅವರು ಈ ಯಂತ್ರವನ್ನು ಪರ್ಸ್ನಲ್ ಇಟ್ಕೊಳ್ಳೋ ಅಂತಿಲ್ಲ. ಸೊ ಇದು ಹೆಣ್ಮಕ್ಳಿಗೆ ಮಾತ್ರ. ಯಾಕಂತಂದರೆ ಆ ಶಕ್ತಿಯನ್ನು ತಡ್ಕೊಳ್ಳೋ ಅಂಥದ್ದು ಅವರಿಗೆ ಮಾತ್ರ ಸಾಧ್ಯ. ಆ ಶಕ್ತಿ ತುಂಬ ದೊಡ್ಡದ್ದು, ಅದನ್ನು ತಡ್ಕೊಳ್ಳೋದಕ್ಕೆ ಗಂಡು ಮಕ್ಕಳ ಕೈಲಿ ಸಾಧ್ಯ ಇಲ್ಲ. ಸೊ ಯಾರಾದರೂ ಗಂಡು ಮಕ್ಕಳು ವರ್ಕ್ಶಾಪ್ಗೆ ಬಂದರೆ ಅವರು ಮನೆಯಲ್ಲಿರೋ ಹೆಂಡತಿಗೋ, ತಾಯಿಗೋ ಅಥವಾ ಮಗಳಿಗೋ ಕೊಡ್ಬೋದು, ನೀವು ಇಟ್ಕೊಳ್ಳೋ ಅಂತಿಲ್ಲ. ಹಾಗಾಗಿ ಹೆಚ್ಚು ಗಂಡ ಹೆಂಡತಿ ಮಕ್ಕಳು ಬಂದರೆ ಈ ಕಾರ್ಯಾಗಾರಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ವೆರಿ ಸಿಂಪಲ್. ಐ ಮೀನ್, ನಾವೆಲ್ಲರೂ ಫ್ಲೈಟಲ್ಲಿ ಹತ್ತಬೇಕು ಅಂತಂದರೆ ಒಬ್ರಿಗೆ ಟಿಕೆಟ್ ತೊಗೊಂಡು ಇನ್ನಿಬ್ಬರನ್ನ ಒಳಗಡೆ ಬಿಡೋದಿಲ್ಲ ಅಲ್ವಾ? ಈಗೆಲ್ಲೋ ಹೋಟೆಲ್ಗೆ ಹೋಗ್ತೀರಾ, ನೀವು ಊಟ ಮಾಡ್ತೀರಾ ಅಂತಂತ ಹೇಳ್ಬಿಟ್ಟು ಎಲ್ಲರಿಗೂ ಸೇರಿಸಿ ಒಟ್ಟಿಗೆ ಬಡಿಸೋದಿಲ್ಲ ಅಲ್ವಾ? ಎಲ್ರಿಗೂ ಸೆಪ್ರೇಟ್ ಬಿಲ್ ತಾನೆ. ಸೊ ಅದೇ ರೀತಿಯೇ ಎಲ್ಲರೂ ಈ ವಿದ್ಯೆಯನ್ನು ಕಲಿತ್ರೆ ತುಂಬ ಸುಲಭವಾಗಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾರಾದರೂ ಒಬ್ಬರು ಕಲಿತು ಇನ್ನಿಬ್ಬರು ಕಲಿದೇ ಹೋದಾಗ ಇಬ್ಬರು ಎರಡು ದಿಕ್ಕಲ್ಲಿರ್ತಾರೆ, ನಾವು ಮಾತ್ರ ಸರಿ ದಿಕ್ಕಲ್ಲಿದ್ದರೆ ಸರಿಯಾಗಿ ಆ ದೋಣಿ ಅನ್ನುವಂಥದ್ದು ಸರಿಯಾಗಿ ಹೋಗೋದಿಲ್ಲ ಅಂತ ನನ್ನ ಅನಿಸಿಕೆ.
ಸೊ ದಿಸ್ ನಾಲೆಜ್ ಹ್ಯಾಸ್ ಟು ಬಿ ಲರ್ನ್ ಬೈ ಎವ್ರಿಬಡಿ ಆ್ಯಂಡ್ ಇಟ್ಸ್ ವೆರಿ ಗುಡ್ ಫಾರ್ ಆಲ್ ಆಫ್ ಅಸ್. ಎಸ್ ಮೇಡಮ್. ಖಂಡಿತವಾಗ್ಲೂ ಗುರುಜಿ. ಏನನ್ನಾದ್ರೂ ನೋಡಿ ಅದನ್ನ ಅಳವಡಿಸ್ಕೊಂಡು, ತಿಳ್ಕೊಂಡು ಅದನ್ನ ಮಾಡಿದಾಗ ಮಾತ್ರ ಅದ್ರಲ್ಲಿ ಒಂದು ಯಶಸ್ಸು ಸಿಗೋದಕ್ಕೆ ಸಾಧ್ಯ. ಯಾವುದೇ ಕೆಲಸ ಆಗಿರಬಹುದು. ಹಾಗೇನೆ ನಾವ್ ಏನ್ ಅನ್ಕೊಂಡ್ರುನು ಎಸ್ಪೆಷಲಿ ಮನಿ ಅಟ್ರಾಕ್ಟ್ ಮಾಡ್ಬೇಕು ಅಂತಂದ್ರೆ, ನಾವು ಏನನ್ನಾದ್ರೂ ಕಲಿತ್ಕೊಂಡು, ತಿಳಿದುಕೊಂಡು ಮಾಡಿದಾಗ ಮಾತ್ರ ಅದನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ. ಅದನ್ನ ನೀವು ಮುಂದಿನ ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತಾ ಇದ್ದೀರಾ. ಗುರುಜಿ, ಈಗಿನ ಕಲಿಯುಗದಲ್ಲಿ ನೀವ್ ಯಾವಾಗ್ಲೂ ಹೇಳೋ ಹಾಗೆ ಸಾಲ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಎಲ್ರೂ ಕೂಡ ಸಾಲದ ಸುಳಿಯಲ್ಲೇ ಇರ್ತಾರೆ. ಅದೊಂದ್ ರೀತಿ ಸಾಲ, ನರಕ ಎರಡೂ ಕೂಡ ಒಂದೇ ಆಗ್ಬಿಟ್ಟಿದೆ. ಹಾಗಾಗಿ ನೀವು ನಿಮ್ಮ ಯೂಟ್ಯೂಬ್‌ಗಳಲ್ಲಿ ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಆದಂಥವರಿಗೆ ನೀವು ಸ್ಪೆಷಲ್ ವಿಡಿಯೋಗಳನ್ನ ಮಾಡಿ ಸಾಲ ಮುಕ್ತ ಋಣ ತಂತ್ರಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀರಿ ಗುರೂಜಿ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ. ಅದ್ರ ಜೊತೆಗೆ ಇವತ್ತಿನ ನಮ್ಮ ಕಾರ್ಯಕ್ರಮ ನೋಡುವಂಥ ವೀಕ್ಷಕರಿಗೆ ಸಾಲ ತೀರಿಸುವ ತಂತ್ರಗಳನ್ನ ತಿಳಿಸ್ಕೊಡಬಹುದಾ? ಖಂಡಿತ. ಐ ಥಿಂಕ್ ಕಲಿಯುಗದಲ್ಲಿ ಮೇಡಮ್ ವಿಶೇಷವಾಗಿ ಲಾಟ್ ಮೆನಿ ಆಫ್ ಅಸ್, ಐ ಥಿಂಕ್ 90%ಗಿಂತ ಹೆಚ್ಚು ಜನ ಈ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಇದು ಹೇಗೆ ನನಗೆ ಗೊತ್ತಾಗುತ್ತೆ ಅಂತಂದರೆ, ವರ್ಕ್ಶಾಪ್ ಬಂದಾಗ ನಾನು ತುಂಬ ಜನ ಕೈ ಎತ್ತಿಸ್ತೇನೆ. ಎಷ್ಟು ಜನ ಸಾಲದಲ್ಲಿದ್ದು ಆ ಕಷ್ಟದಲ್ಲಿ ಇದ್ಕೊಂಡು ಬಂದಿದ್ದೀರಾ, ವ್ಯಾಪಾರ ಸರಿ ಹೋಗದೆ ಮನೆಯಲ್ಲಿ ಜಗಳಗಳಾಗಿ ಎಷ್ಟು ಜನ ಬಂದಿದ್ದೀರಾ ಅಂದಾಗ ಬಹುತೇಕ 90% ಜನ ಕೈ ಮೇಲೆ ಎತ್ತಾರೆ. ಆಮೇಲೆ ಪರ್ಸ್ನಲ್ ಮೀಟಿಗೆ ಬಂದಾಗೂ ಎಲ್ಲರೂ ಹೇಳ್ಕೊಳ್ಳೋದು ಬಹುತೇಕ ಮಂದಿ ಸಾಲದ್ದೇ ಹೇಳ್ತಿರ್ತಾರೆ. ನೋ ಡೌಟ್, ಐ ಥಿಂಕ್ ಲಾಟ್ ಮೆನಿ ಆಫ್ ಅಸ್ ಆರ್ ಇನ್ ಡೆಟ್. ನಾಟ್ ಜಸ್ಟ್ ಅಸ್, ನಾವು ಮಾತ್ರ ಅಲ್ಲ, ಎಷ್ಟೋ ರಾಜ್ಯಗಳು, ದೇಶಗಳು ಎಲ್ಲರೂ ಸಾಲದಲ್ಲೇ ಇರುವಂಥದ್ದು, ಇನ್ಕ್ಲೂಡಿಂಗ್ ಅಮೇರಿಕಾ, ಜಪಾನ್, ಇಂಡಿಯಾ, ಪಾಕಿಸ್ತಾನ್, ಶ್ರೀಲಂಕಾ, ಎನಿ ಕಂಟ್ರಿ ಫಾರ್ ದಟ್ ಮ್ಯಾಟರ್. ಬಹುತೇಕ ಎಲ್ಲರೂ ಸಾಲದಲ್ಲೇ ಇರುವಂಥದ್ದು. ವೆರಿ ಫ್ಯೂ ಆರ್ ನಾಟ್ ಇನ್ ಡೆಟ್. ಸೊ ಎನಿವೇ, ಈ ತಂತ್ರವನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ ಇವತ್ತು. ದೇರ್ ಆರ್ ಸಮ್ ಥಿಂಗ್ಸ್ ದಟ್ ಕ್ಯಾನ್ ಬಿ ಚೇಂಜ್ಡ್, ದೇರ್ ಆರ್ ಸಮ್ ಥಿಂಗ್ಸ್ ವಿಚ್ ವಿ ಕ್ಯಾನಾಟ್ ಚೇಂಜ್. ಯಾವುದನ್ನು ಚೇಂಜ್ ಮಾಡ್ಬೋದೋ ಅದ್ರ ಮೇಲೆ ನಾವು ಫೋಕಸ್ ಹಾಕೋಣ. ಯಾವುದನ್ನು ಚೇಂಜ್ ಮಾಡೋದಕ್ಕಾಗಲ್ವೋ ಅದನ್ನು ಬಿಟ್ಬಿಡೋಣ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಹೆಣ್ಣಾಗಬೇಕು ಅಂತ ಅಂದುಕೊಂಡ್ರು ನಾನು ಖಂಡಿತವಾಗಿ ಹೆಣ್ಣಾಗೋದಕ್ಕೆ ಸಾಧ್ಯ ಇಲ್ಲ. ದೇವ್ರನ್ನ ಸೃಷ್ಟಿ ಮಾಡಿರೋದೇ ಗಂಡಾಗಿ. ಅದೇ ರೀತಿ ಮೇಡಮ್, ಈಗ ನಾನು ಇನ್ನೊಂದು ಏನೋ ಆಗಬೇಕು ಅಂತಂದರೆ ಅವ್ರು ಆಗ್ಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ನಾನು ಇನ್ನೊಂದು 2 ಅಡಿ ಎತ್ತರಕ್ಕೆ ಬೆಳಿಬೇಕು ಅಂತ ಅಫರ್ಮೇಷನ್ ಕೊಟ್ಟರೆ ಆಗಲ್ಲ ಅಂತ ನನಗೆ ಗೊತ್ತಿದೆ. ಹಾಗೆ ನಾನು 2 ಅಡಿ ಇನ್ನೂ ಕುಳ್ಳಕ್ಕಾಗಬೇಕು ಅಂದರೂ ಆಗ್ಲಿಕ್ಕೆ ಆಗದೇ ಇರ್ಬೋದು. ಬಟ್ ಖಂಡಿತವಾಗಿಯೂ ನಾನು ದಪ್ಪ ಇದ್ದೀನಿ, ಸಣ್ಣ ಆಗಬೇಕಂದ್ರೆ ಆಗ್ಬೋದು, ಅಥವಾ ಸಣ್ಣಕ್ಕಿದ್ದೀನಿ ದಪ್ಪ ಆಗಬೇಕು ಅಂತಂದ್ರೂ ಆಗ್ಬೋದು. ಸೊ ದೇರ್ ಆರ್ ಥಿಂಗ್ಸ್ ದಟ್ ಆರ್ ಇನ್ ಆರ್ ಕಂಟ್ರೋಲ್ ಆ್ಯಂಡ್ ದೇರ್ ಆರ್ ಮೆನಿ ಅದರ್ ಥಿಂಗ್ಸ್ ದಟ್ ಆರ್ ನಾಟ್ ಇನ್ ಆರ್ ಕಂಟ್ರೋಲ್. ಬಟ್ ಈ ಪುವರ್ ಮೈಂಡ್ ಸೆಟ್ ಇರೋರು ಯಾವುದು ಕಂಟ್ರೋಲಲ್ಲಿಲ್ವೋ ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಿಕೊಂಡು ಚಿಂತೆಯಲ್ಲಿರ್ತಾರೆ. ಅದಕ್ಕೆ ಅವರು ಶ್ರೀಮಂತರಾಗೋದಕ್ಕೆ ಸುಲಭವಾಗಿ ಆಗೋದಿಲ್ಲ. ಅದೇ ಶ್ರೀಮಂತರಿಗೆ ಬಂದರೆ ಅವ್ರ ಕೈಯಲ್ಲಿ ಏನು ಚೇಂಜ್ ಮಾಡೋದಕ್ಕಾಗುತ್ತೋ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತಾರೆ. ಕೆಲಸಕ್ಕೆ ಬಾರದದ್ದು ಯಾವುದ್ಯಾವುದ್ರ ಬಗ್ಗೆನೂ ಅವ್ರು ಯೋಚನೆ ಮಾಡ್ಕೊಂಡು ಇರೋದಿಲ್ಲ. ಒಂದು ಸಲ ಒಂದು ಸಣ್ಣ ಕತೆ, ಅದ್ರ ಮುಖಾಂತರ ಆಮೇಲೆ ಅದನ್ನು ಹೇಳ್ತೇನೆ. ಒಂದು ಗಿಣಿ ಕಾಡಲ್ಲಿ ಆರಾಮಾಗಿ ಆಟ ಆಡಿಕೊಂಡು ಒಂದು ಮರದ ಮೇಲೆ ಹಣ್ಣುಗಳನ್ನು ತಿನ್ಕೊಂಡು ಇರುತ್ತೆ. ಅದೇ ದಾರಿಯಲ್ಲಿ ಅವತ್ತು ಸರ್ಪ್ರೈಸ್ ಆಗಿ ಯಮರಾಜ ಬರ್ತಿರ್ತಾನೆ. ಯೂಶ್ವಲಿ ಯಮ ಕಾಣಿಸ್ಕೊಳ್ಳೋದು ಯಾವಾಗ? ನಮಗೆ ಸಾವು ಬಂದಾಗ. ಯಮ ಮುಗುಳ್ನಕ್ಕೊಂಡು ಗಿಣಿನ ನೋಡ್ಕೊಂಡು ನಡ್ಕೊಂಡು ಹೋಗ್ತಿರ್ತಾನೆ. ಗಿಣಿಗೆ ಭಯ ಬಂದ್ಬಿಡುತ್ತೆ, ಇದೇನಪ್ಪ ಇದು, ಆಗೋಯ್ತಾ ನನ್ನ ಟೈಮು, ಇನ್ನೇನು ಹೊರಡೋ ಟೈಮ್ ಬಂದಂಗಿದೆ, ಇವನ್ಯಾವನ ಬಂದ್ಬಿಟ್ಟ ಬೆಳಗ್ಗೆನೆ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಹಣ್ಣು ತಿನ್ನೋದನ್ನ ನಿಲ್ಲಿಸ್ಬಿಟ್ಟು, ಅದ್ರ ಫ್ರೆಂಡ್ ಇರುತ್ತೆ, ಗಿಣಿ ಫ್ರೆಂಡು ಗರುಡ. ಸೊ ಗರುಡನ ಹತ್ರ ಹೋಗ್ತದೆ, ಗರುಡನ ಹತ್ರ ಕೂತ್ಕೊಂಡು ಚರ್ಚೆ ಮಾಡುತ್ತೆ. ಈ ಬೆಳಿಗ್ಗೆನೇ ನಾನು ಯಮನ್ ನೋಡಿದೆ, ಅದು ನನ್ನನ್ನು ನೋಡ್ಕೊಂಡು ನಕ್ಕೊಂಡೇ ಹೋಗ್ತಿದ್ರು. ಸೊ ಖಂಡಿತ ನನ್ನ ಕರ್ಕೊಂಡು ಹೋಗ್ಬಿಡಂಗಿದ್ದಾನೆ, ಏನು ಮಾಡೋದು ಅಂತ ಕೇಳ್ತಾನೆ. ಅದಕ್ಕೆ ಗರುಡ ಎಲ್ಲಿರೋದು? ವೈಕುಂಠದಲ್ಲಿ. ಯಾರ ವಾಹನ ಅದು? ಮಹಾವಿಷ್ಣುವಿನ ವಾಹನ. ಸೊ ಮಹಾವಿಷ್ಣುಗೆ ಡೆಫಿನೆಟಾಗಿ ಫ್ರೆಂಡ್ ಅಲ್ವಾ? ಸೊ ಗರುಡ ಹೇಳ್ತಾನೆ, ನಿನ್ಗೇನು ಚಿಂತೆ ಮಾಡ್ಬೇಡಪ್ಪ, ಏನು ಯಮ ಬಂದ್ಬಿಟ್ರೆ ನಮ್ಮ ಮನೇನು ಮಾಡಿಬಿಡ್ತಾನೆ, ನಾನು ನಿನಗೆ ಪ್ರೊಟೆಕ್ಷನ್ ಕೊಡ್ತೀನಿ ಅಂತಂತೇಳಿ ನನ್ನ ಮೇಲೆ ಕುಳಿತುಕೋ ಅಂತಂತೇಳಿ ಕುಳಿಸ್ಕೊಂಡು ವೈಕುಂಠಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ. ಸಪ್ತ ಸಾಗರದ ಆಚೆ ಹೋಗಿ ಅಲ್ಲಿ ಒಂದು ಹತ್ರ ಕುಳಿಸ್ಬಿಟ್ಟು, ನೀನು ಆರಾಮಾಗಿ ಇಲ್ಲಿರೋ, ನಾನು ಯಮನ ಹತ್ರ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ. ಹಾಗೆ ಹೋದಾಗ ಯಮ ಧರ್ಮರಾಜ ಇರ್ತಾನೆ, ಯಮನ ಹತ್ರ ಕುಳಿತುಕೊಳ್ತಾನೆ. ಗರುಡ ಮಾತಾಡ್ತಿರ್ಬೇಕಂತಂದ್ರೇ ಮಾತಲ್ಲೇ ಮಾತಾಡ್ತಿರ್ಬೇಕಂತಂದರೆ ಆ ಗಿಣಿ ಇತ್ತಲ್ವಾ, ಆ ಗಿಣಿಯ ಆತ್ಮ ಯಮನ ಹತ್ರ ಹಿಂಗೆ ಬರ್ತಿರುತ್ತೆ. ಆಗ ಗರುಡ ಕೇಳ್ತಾನೆ, ಅರೆ ನಾನು ಗಿಣಿನ ಅಲ್ಲಿಟ್ಟು ಬಂದೆ, ಇದೇನಪ್ಪ ಗಿಣಿ ಆತ್ಮ ಇಲ್ಲಿ ಬರ್ತಿದೆ ಅಂತ.
ಅದಕ್ಕೆ ಯಮ ಹೇಳ್ತಾನೆ, ನೀನು ಅಲ್ಲಿ ಬಿಟ್ಟು ಬಂದಲ್ವಾ, ಅಲ್ಲೊಂದು ದೊಡ್ಡ ಬೆಕ್ಕಿತ್ತು, ಆ ಬೆಕ್ಕು ಗಿಣಿನ ತಿಂದ್ಕೊಂಡು ಅದಕ್ಕೆ ಸಾವು ಕೊಟ್ಬಿಡ್ತು. ಸೊ ಅಂತಂತೇಳಿ ಆಗ ಗರುಡ ಕೇಳ್ತಾನೆ, ಏನು ನನ್ನ ಕೈಯಲ್ಲೂ ಅವನು ಉಳಿಸ್ಕೊಳಕ್ಕಾಗ್ಲಿಲ್ವ, ನನ್ನ ಫ್ರೆಂಡ್ ಅಲ್ವಾ ಅಂತೇಳಿ. ಏನು ಮಾಡೋದಪ್ಪ, ಜಗತ್ತಿನ ಧರ್ಮನೇ ಹಾಗೆ, ಕೆಲವೊಂದು ನನ್ನ ಕೈಯಲ್ಲೂ ಏನೂ ಇಲ್ಲ. ಮಹಾವಿಷ್ಣುವಾಗಲಿ, ಆ ಶಿವ ಆಗಲಿ, ಅಥವಾ ಯಾರೇ ಆಗಲಿ, ಯಾರ ಕೈಯಿಂದಲೂ ಕೆಲವೊಂದನ್ನೆಲ್ಲ ಚೇಂಜ್ ಮಾಡೋದಕ್ಕಾಗಲ್ಲಪ್ಪ ಅಂತ ಹೇಳ್ತಾರೆ. ಇದನ್ನ ಯಾಕೆ ನಾನು ಹೇಳ್ತಿದ್ದೀನಿ ಅಂತಂದರೆ, ನಾವುಗಳು ಇವತ್ತು ಸಾಲಕ್ಕೆ ಹೋಗೋದಕ್ಕೆ, ಅಥವಾ ನಮಗೂ ಕಷ್ಟ ಬಂದಿರೋದಕ್ಕೆ, ನಾವು ಯಾರ್ಯಾರನ್ನೋ ಮದುವೆ ಆಗಿರೋದಕ್ಕೆ, ಅಥವಾ ನಮಗಂಥ ಮಕ್ಕಳು ಹುಟ್ಟಿರೋದಕ್ಕೆ, ನಾವು ಇಂಥವ್ರ ಹೊಟ್ಟೆಯಲ್ಲಿ ಹುಟ್ಟಿರೋದಕ್ಕೆ, ಇಂಥ ಊರಲ್ಲಿ ಹುಟ್ಟೋದಕ್ಕೆ, ಹೀಗೇ ಹುಟ್ಟೋದಕ್ಕೆ, ಈ ಕಲರು, ಈ ಹೈಟು, ಈ ವೆಯ್ಟು, ಇವೆಲ್ಲವೂ ಪಡ್ಕೊಳ್ಳೋದಕ್ಕೆ, ಅಥವಾ ವ್ಯಾಪಾರದಲ್ಲಿ ನಷ್ಟವಾಗೋದಕ್ಕೆ, ಅಥವಾ ಏನೇ ಕಷ್ಟಗಳು ಅಥವಾ ಏನೇ ಆರೋಗ್ಯ ಸಮಸ್ಯೆಗಳು ಬಂದಿರಲಿ, ಅದಕ್ಕೆಲ್ಲವೂ ಕಾರಣ ಇದೆ. ನಮಗೆ ಗೊತ್ತಿರೋದು, ನಾನು ತುಂಬ ಒಳ್ಳೆಯವನು ಅಂತ ನನಗೆ ಗೊತ್ತಿರೋದು, ಈಗ ಒಂದು ವೇಳೆ ನನಗೆ 50 ವರ್ಷ ಅಂತಂದರೆ, ಅಥವಾ 45 ವರ್ಷ ಅಂತಂದರೆ, 45 ವರ್ಷಗಳ ಕಾಲಮಾನದ ಮೆಮರಿ ಏನಿದೆಯೋ ಅಷ್ಟು ಮಾತ್ರ ನನಗೆ ಗೊತ್ತಿದೆ. ಈಗ ಸಪೋಸ್ ಮೇಡಮ್ ಒಂದು 25-30 ವರ್ಷ ಅಂತ ಅಂದ್ಕೊಂಡ್ರೆ, ಅವ್ರು ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡ್ರೆ, ಅವ್ರು 25 ವರ್ಷದ್ದು 30 ವರ್ಷದ ತಾನೇ ಅವ್ರಿಗೆ ಮೆಮರಿ ಇರುವಂಥದ್ದು. ಆದರೆ ಹಿಂದ್ಗಡೆ ಅವ್ರು ಇರಲಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ, ಬಟ್ ಇದ್ದಾರೆ ಅಂತ ನಮಗೆ ಗೊತ್ತಿದೆ, ಅಥವಾ ನಾನು ಇದ್ದೆ ಅಂತ ನನಗೆ ಗೊತ್ತಿದೆ. ಬಿಕಾಸ್ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್ ಅಂತ ಸೈನ್ಸ್ ಹೇಳುತ್ತೆ. ಸೊ ಆತ್ಮವೂ ಅಷ್ಟೇ ನಶಿಸಿ ಹೋಗೋದಿಲ್ಲ, ಅದು ಮುಂದೆ ಮುಂದೆ ಹೋಗ್ತಿರುತ್ತೆ. ಇಟ್ ಗೆಟ್ಸ್ ಟ್ರಾನ್ಸಿಷನ್ ಆ್ಯಂಡ್ ಕೀಪ್ ಗೋಯಿಂಗ್, ಕೀಪ್ ಮೂವಿಂಗ್ ಅಷ್ಟೇ. ಹಾಗಾಗಿ ನಮ್ಮ ಕರ್ಮಗಳು ಹಿಂದಿನ ಜನ್ಮದಲ್ಲಿ ಹೇಗಿರುತ್ತೋ ಯಾರಿಗೆ ಗೊತ್ತು. ಯಾಕೆ ಬೇಕು ಹಿಂದಿನ ಜನ್ಮ? ಈ ಜನ್ಮದಲ್ಲೇ ಎಷ್ಟೋ ತಪ್ಪುಗಳು ನಾವು ಮಾಡಿರಲಿಕ್ಕಿಲ್ಲ. ಸೊ ಅದಕ್ಕೆಲ್ಲ ಏನು ಹಾಗಾದರೆ ಏನು ಶಿಕ್ಷೆ? ಸೊ ಯಮಧರ್ಮ ಬರೋದು ನಮ್ಮ ಪಾಪ ಕರ್ಮಗಳ ಅನುಸಾರವಾಗಿ ಧರ್ಮ ಕೊಡೋದಕ್ಕೆ, ಅಥವಾ ನಮಗೆ ಪಾಠ ಕಲಿಸ್ಕೊಡೋದಕ್ಕೆ. ಸತ್ತ ಮೇಲೆ ಅವನು ಬಂದರೆ ಸಾಯೋದಕ್ಕಿಂತ ಮುಂಚಿತವಾಗಿಯೇ ಅವರ ಅಣ್ಣ ಶನಿ ಇರ್ತಾನೆ. ಆ ಶನಿ ಬಂದು ನಮಗೆ ಪಾಠ ಕಲಿಸ್ಕೊಡ್ತಿರ್ತಾನೆ. ಹಾಗಾಗಿ ಹಲವಾರು ಮಂದಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಸಾಲದ ಸುಳಿಗೆ ಹೋಗ್ಬಿಟ್ಟಿರ್ತೀವಿ. ಇದು ಬಹುದೊಡ್ಡ ಕಷ್ಟ ನನಗೆ ಗೊತ್ತಿದೆ. ಸೊ ಮೊನ್ನೆ ಒಬ್ಬರು ಬಂದಿದ್ದರು, ಅವ್ರ ಊರು ಬಿಟ್ಟು 20 ವರ್ಷ ಆಗಿದೆಯಂತೆ. ಸೊ ಈ ವಾಸ್ ಅ ಸಿವಿಲ್ ಕಾಂಟ್ರಾಕ್ಟರ್. ಏನೋ ಆ ಕಾಲದಲ್ಲೇ ತುಂಬ ಕೋಟ್ಯಾಧಿಪತಿ ಆಗಿದ್ದರು. ಬಟ್ ಏನೋ ಕಾರಣಾಂತರಗಳಿಂದ ತುಂಬ ಸಾಲ ಆಗಿಬಿಟ್ಟು ಊರು ಬಿಟ್ಟು 20 ವರ್ಷ ಆಗಿದೆ. ಊರಲ್ಲೆಲ್ಲ ಅವ್ರು ಸತ್ತೋಗಿದ್ದಾರೆ ಅಂತ ಅಂದ್ಕೊಂಡಿದ್ದಾರಂತೆ. ಇಲ್ಲಿ ಮಕ್ಕಳಿಗೆ ಮದುವೆ ಮಾಡಲಿಲ್ಲ, ತುಂಬ ಕಷ್ಟ. ಬೆಂಗಳೂರಲ್ಲಿ ಯಾವುದೋ ಚಿಕ್ಕ ವ್ಯಾಪಾರ ಇಟ್ಕೊಂಡು ಏನೋ ನಡ್ಕೊಂಡು ಹೋಗ್ತಿದ್ದಾರೆ. ದೇರ್ ಆರ್ ಸೋ ಮೆನಿ ಪೀಪಲ್ ಲೈಕ್ ದಿಸ್, ಆ್ಯಂಡ್ ದೇರ್ ಆರ್ ಸೋ ಮೆನಿ ಪೀಪಲ್ ಹ್ಯಾವ್ ಕಮ್ ಟು ಮೀ. ಒಬ್ಬರು ಬಂದಿದ್ದರು, ವಿಷದ ಬಾಟ್ಲೆ ತೆಗೆದುಕೊಂಡು ಬಂದಿದ್ದರು. ಸ್ವಾಮಿಗಳೇ, ಇದೇ ಕಡೆ ಅಂತ ನಾನು ಭಾವಿಸ್ತೇನೆ, ನಿಮ್ಮ ಹತ್ರ ಬಂದು ಏನೋ ನಿಮ್ಮ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಹೊರಟ್ಬಿಡೋಣ ಅಂತ ಅಂದ್ಕೊಂಡೆ, ನೋಡಿ ಬಾಟ್ಲ್ ತೆಗೆದುಕೊಂಡು ಬಂದಿದ್ದೀನಿ ಅಂತ ಬಂದವರು ನನ್ನ ಹತ್ರ ಇದ್ದಾರೆ. ಆ್ಯಂಡ್ ದೇರ್ ಆರ್ ಸೋ ಮೆನಿ ಪೀಪಲ್ ಬಂದಿರೋ ಅಂಥವರು ಸಾಲ ತೀರಿಸಿ, ನಾನು ಹೊಸ ಕಾರ್ ತೊಗೊಂಡಿದ್ದೀನಿ, ಆಶೀರ್ವಾದ ಮಾಡಿ ಬನ್ನಿ ಅಂತ ಆಫೀಸ್ ಹತ್ರ ಬಂದಿರೋರು ಇದ್ದಾರೆ. ಮನೆ ಕಟ್ಟಿಸಿ ಮೊದಲು ಏನೂ ಇರಲಿಲ್ಲ, ನನಗೆ ತುಂಬ ಸಾಲದಲ್ಲಿದ್ದೆ, ಈಗೆಲ್ಲ ಸರಿ ಹೋಯಿತು, ತುಂಬ ಚೆನ್ನಾಗಿದ್ದೀನಿ, ಮನೆ ಇನಾಗ್ರೇಷನ್ಗೆ ಬರಬೇಕು ಅಂತ ಬಂದಿರೋರು. ತುಂಬ ಜನ ಪರ್ಸ್ನಲ್ ಮೀಟಿಂಗ್ ಬರೋವಂಥವ್ರು, ಅವ್ರು ಬಂದು ಕಷ್ಟಗಳು ಹೇಳ್ಕೊಳ್ಳೋದಕ್ಕೆಲ್ಲ ಬರೋವಂಥದ್ದು. ನಾನು ಇಷ್ಟು ಚೆನ್ನಾಗಿದ್ದೀನಿ, ಇಟ್ಸ್ ಆಲ್ ಬಿಕಾಸ್ ಆಫ್ ಯೂನಿವರ್ಸ್ ಆ್ಯಂಡ್ ಬಿಕಾಸ್ ಆಫ್ ದ ಗೈಡೆನ್ಸ್ ದ್ಯಾಟ್ ಯು ಹ್ಯಾವ್ ಗಿವನ್. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಅಂತ ಗಿಫ್ಟ್ಸ್ ಎಲ್ಲ ತೆಗೆದುಕೊಂಡು ಬರೋದು, ಹಣ್ಣುಗಳು, ಹೂವುಗಳು ತೆಗೆದುಕೊಂಡು ಬರೋವಂಥದ್ದು. ಐ ಫೀಲ್ ಓವರ್ವೆಲ್ಮ್ಡ್. ಸೊ ಒಂದಂತೂ ಗೊತ್ತಿರಲಿ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಆ ಪರಿಹಾರ ನಮ್ಮ ಒಳಗಡೆನೇ ಇದೆ, ಗೊತ್ತಿರಲಿ. ಐ ಡೋಂಟ್ ನೋ ಇಫ್ ಎನಿಬಡಿ ಕ್ಯಾನ್ ಹೆಲ್ಪ್ ಅಸ್ ಟು ಬಿಕಮ್ ರಿಚ್, ಬಟ್ ಡೆಫಿನೆಟ್ಲಿ ಇಫ್ ವಿ ಥಿಂಕ್ ಟು ಹೆಲ್ಪ್ ಅವರ್ ಸೆಲ್ಸ್, ವಿ ಆಲ್ ಆಫ್ ಅಸ್ ಕ್ಯಾನ್ ಬಿಕಮ್ ವೆರಿ ವೆರಿ ವೆಲ್ದಿ, ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್. ಸೊ ಹಾಗಾಗಿ ಇಟ್ಸ್ ವಿದಿನ್ ಯು. ಆ ಪರಬ್ರಹ್ಮ, ಪರಮ ಚೇತನ, ವಿಶ್ವಚೇತನ, ಆ ಪ್ರಜ್ಞೆ, ಆ ಜ್ಞಾನ, ಆ ಬುದ್ಧಿ, ಆ ಆತ್ಮ ಶಕ್ತಿ ಎಲ್ಲವೂ ನಮ್ಮ ಒಳಗಡೆನೇ ಇದೆ, ಗೊತ್ತಿರಲಿ. ತಟ್ಟಿ ಎದೇಳಿಸ್ಬೇಕು, ಆಗ ಮಾತ್ರ ನಾವು ಶ್ರೀಮಂತರಾಗೋದಕ್ಕೆ ಸಾಧ್ಯ. ಇಟ್ಸ್ ಅ ವೆರಿ ಸ್ಮಾಲ್ ಟೆಕ್ನಿಕ್. ಇದು ಬ್ಲೂ ಪ್ರಿಂಟಲ್ಲಿರುವಂಥದ್ದು. ಎಷ್ಟು ಜನ ಮಾಡ್ತಿದ್ದೀರೋ ಗೊತ್ತಿಲ್ಲ, ಯಾರೆಲ್ಲ ಮಾಡ್ತಿಲ್ವೋ ದಯವಿಟ್ಟು ಇನ್ನು ಮುಂದೆ ಮಾಡಿ. ಇದೇ ಟೆಕ್ನಿಕ್ಕು ಇವತ್ತಿನ ಎಪಿಸೋಡ್ಗೆ. ಸೊ ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಅದನ್ನು ಪಾಲನೆ ಮಾಡಿ. ನೋಡಿ, ನನ್ನ ಹತ್ರ ಸಾಲದ ಬ್ಲೂ ಪ್ರಿಂಟ್ ಇದೆ. ಇದು ಈ ಏಪ್ರಿಲ್ ವರ್ಕ್ಶಾಪ್ ಅಲ್ಲ, ಮೇ ವರ್ಕ್ಶಾಪಲ್ಲಿ ಸಾಲದ ವರ್ಕ್ಶಾಪ್ ಇರುತ್ತೆ. ಅಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಬಟ್ ಸದ್ಯಕ್ಕೆ ಯಾರೆಲ್ಲ ಮಾಡ್ತಿಲ್ವೋ ಅಥವಾ ಬಂದು ಕಲಿತು ಮಾಡ್ತಿಲ್ವೋ ಅವರೆಲ್ಲ ದಯವಿಟ್ಟು ಮಾಡಿ.
ಯಾರೆಲ್ಲ ಇನ್ನೂ ಬರಲಿಲ್ವೋ ಬಂದು ಕಲ್ತ್ಕೊಂಡು ಮಾಡಬೇಕು. ಸೊ ಮೊದಲನೇದು ಕುಟುಂಬದ ಬಜೆಟ್. ಯಾರು ಬಜೆಟ್ ಬರೆಯಲ್ವೋ, ಯಾರ ಹತ್ರ ಬಜೆಟ್ ಇರಲ್ವೋ ಅವ್ರ ದೇವ್ರ ಹಣೆ ಹೇಳ್ತೀನಿ, ಸಾರಿ ಯೂನಿವರ್ಸ್ ಹಣೆ ಹೇಳ್ತೀನಿ, ನೀವು ಶ್ರೀಮಂತರಾಗಲ್ಲ. ಇದಂತೂ ಗೊತ್ತಿರಲಿ. ಇಫ್ ಯು ಡೋಂಟ್ ಹ್ಯಾವ್ ಅ ಬಜೆಟ್, ಇಟ್ಸ್ ಲೈಕ್ ಆ ನೇಷನ್ ವಿದೌಟ್ ಎನಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ಇಲ್ಲದೆ ದೇಶ ಹೇಗೆ ನಡೆಯೋದಕ್ಕೆ ಸಾಧ್ಯ? ಅದೇ ರೀತಿನೇ ನಾವು ಶ್ರೀಮಂತರಾಗಬೇಕಂತಂದರೆ ಇಟ್ ಈಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ವಿ ಶುಡ್ ಆಲ್ ಆಫ್ ಅಸ್ ಹ್ಯಾವ್ ಅ ಬಜೆಟ್. ಸೊ ಬಜೆಟ್ ಇರಬೇಕು. ನಿಮ್ಮ ಮನೆಯ ತಿಂಗಳ ಬಜೆಟನ್ನು ಸಂಪೂರ್ಣವಾಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿ, ಕ್ರಿಸ್ಪ್ ಆಗಿ, ಎಕ್ಸಾಕ್ಟ್ ಆಗಿ ಬರಿಬೇಕು. ಎರಡನೇದು ಸ್ಟೆಪ್ 2, ನಿಮ್ಮ ಸಂಸಾರದ ಜೊತೆ ಕುಳಿತು ಬಜೆಟನ್ನು ತಯಾರಿಸಬೇಕು. ಯಾರೋ ಗಂಡ ಕೂತ್ಕೊಂಡು ಬರೆದು ಬಿಡೋದು ಅಥವಾ ಹೆಂಡತಿ ಕುಳಿತುಕೊಂಡು ಬರೆದು ಬಿಡೋದು, ಮಕ್ಕಳು ಕುಳಿತುಕೊಂಡು ಬರೆಯೋದು ಅಲ್ಲ, ಎಲ್ಲರೂ ಕುಳಿತುಕೊಂಡು ಬರೀಬೇಕು. ಇದರಲ್ಲಿ ಎಲ್ಲ ಆದಾಯ ಮತ್ತು ಖರ್ಚುಗಳನ್ನು ಒಂದೂ ಸಹ ಬಿಡದೆ ಪಟ್ಟಿ ಮಾಡಬೇಕು. ಮೂರನೇದು ಸ್ಟೆಪ್ 3, ಬಜೆಟ್ ಬರೆಯೋದ್ರಲ್ಲಿ ಪ್ರತಿದಿನ ತಪ್ಪದೆ ಲೆಕ್ಕ ಬರೀಬೇಕು. ಲೆಕ್ಕ ಬರೆಯಲು ತಪ್ಪಿದ್ರೆ ಕರ್ಮ ಪ್ರಾಪ್ತಿಯಾಗುತ್ತೆ, ಗೊತ್ತಿರಲಿ. ಏನು ಹೇಳ್ತೇನೆ ನಾನು, ಒಂದು ವೇಳೆ ಒಂದು ದಿನವೂ ನೀವು ಲೆಕ್ಕ ಬರೆಯೋದಕ್ಕೆ ತಪ್ಪಿಸಿದರೆ ನಿಮಗೆ ಕರ್ಮ ಪ್ರಾಪ್ತಿಯಾಗುತ್ತೆ, ಗೊತ್ತಿರಲಿ. ಹಣವನ್ನು ಯಾರು ಲೆಕ್ಕಕ್ಕಿಡಲ್ವೋ ಅಂಥವರನ್ನು ಆ ವಿಶ್ವವು, ಆ ಲಕ್ಷ್ಮಿಯು, ಆ ಕುಬೇರನು ಲೆಕ್ಕಕ್ಕಿಡೋದಿಲ್ಲ, ಗೊತ್ತಿರಲಿ. ಸೊ ಐ ಥಿಂಕ್ ಲಾಟ್ ಆಫ್ ಅಸ್ ಹ್ಯಾವ್ ಗಾನ್ ಟು ಡೆಟ್ ಬಿಕಾಸ್ ವಿ ನೆವರ್ ಹ್ಯಾವ್ ಟ್ರ್ಯಾಕ್ಡ್ ಅವರ್ ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್. ಸೊ ಲೆಟ್ ಅಸ್ accept that first and at least from here onwards let us all do that regularly. ಸೊ ಮನಿ ಈಸ್ ಹ್ಯಾಪಿನೆಸ್ ಅಂತ ಆ್ಯಪ್ ಇದೆ, ಅದರಲ್ಲಿ ನೀವು ಬೇಕಾದರೆ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಲೆಕ್ಕ ಪರ್ಫೆಕ್ಟಾಗಿ ಇಟ್ಕೋಬೋದು. ಆಮೇಲೆ ದಿಸ್ ಈಸ್ ಇಂಪಾರ್ಟೆಂಟ್. ಸೊ ಪ್ರತಿದಿನ ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮ ಎಲ್ಲ ಸಾಲಗಳನ್ನು ಬ್ಲ್ಯಾಕ್ ಇಂಕ್ ಪೆನ್ನಲ್ಲಿ ಈ ಥರ ಯೆಲ್ಲೋ ಕಲರ್ ಅಂತಂದರೆ ಹಳದಿ ಕಲರ್ ಪೇಪರ್ನ ಮೇಲೆ ಬರೀಬೇಕು. ಸಪೋಸ್ ನಂದು ಈಗ ಹೈಯೆಸ್ಟ್ ಟು ಲೋಯೆಸ್ಟ್ ಅಥವಾ ಲೋಯೆಸ್ಟ್ ಟು ಹೈಯೆಸ್ಟ್ ಬರ್ಕೊಳ್ತಾ ಹೋಗಬೇಕು. ಸಪೋಸ್ ನಂದು ಬ್ಯಾಂಕ್ ಲೋನ್ಸು ಎಚ್ ಡಿ ಎಫ್ ಸಿ ಬ್ಯಾಂಕ್ ಸಪೋಸ್ 10 lakhs ಇದೆ ಅಂದ್ಕೊಳ್ಳೋಣ. ಸೊ 10 lakhs 12% ಇಂಟ್ರೆಸ್ಟ್ ರೇಟು, ತಿಂಗಳಿಗೆ ಎಷ್ಟು ಬಡ್ಡಿ ಕಟ್ಟಬೇಕು, ಇವು ಮೂರನ್ನು ಬರೀಬೇಕು. ಹಾಗೆ ಕೈ ಸಾಲ ಯಾರ್ಯಾರ ಕೈಯಲ್ಲೋ ತೊಗೊಂಡಿರ್ತೀವಿ, ಎಲ್ಲರ ಹೆಸರುಗಳು ಬರೀಬೇಕು, ಎಷ್ಟು ಸಾಲ ಅಂತ ಬರೀಬೇಕು, ಎಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಅಂತ ಬರೀಬೇಕು, ಹಾಗೆ ಎಷ್ಟು ಅಮೌಂಟ್ ತಿಂಗಳಿಗೆ ಕಟ್ಟೋದು ಅದನ್ನು ಬರೀಬೇಕು. ಈ ರೀತಿ ಪ್ರತಿ ಒಬ್ಬರ ಸಾಲಗಳನ್ನು ಲಿಸ್ಟ್ ಮಾಡ್ಕೋಬೇಕು. ಯಾವ ಇಂಕಲ್ಲಿ? ಬ್ಲ್ಯಾಕ್ ಇಂಕಲ್ಲಿ ಲಿಸ್ಟ್ ಮಾಡ್ಕೋಬೇಕು. ಈಗ ನೀವು ರೆಡ್ ಇಂಕ್ ಪೆನ್ನನ್ನು ತೆಗೆದುಕೊಂಡು ಪ್ರತಿಯೊಂದು ಸಾಲಗಳ ಮೇಲೆ ನೀವು ಕಾಟ್ ಹಾಕ್ತಾ ಅಂತಂದರೆ ಹೊಡೀತಾ ಈ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳ್ಕೋಬೇಕು. ಕೆಲವರೆಲ್ಲ ಕಮೆಂಟ್ಸ್ ಹಾಕ್ತಾರೆ, ಇದನ್ನು ಗೌರ್ಮೆಂಟ್ ಮಾಡಿಬಿಟ್ರೆ ಭಾರತ ದೇಶದ ಸಾಲನೇ ತೀರೋಗುತ್ತಲ್ವಾ ಅಂತೇಳಿ. ಹೌದು, ಅವರು ಸುಟ್ರೆ ಅವ್ರಿಗೂ ತೀರೋಗುತ್ತೆ. ಒಬ್ಬೊಬ್ಬರಿಗೆ ಹೇಳ್ತಿಲ್ಲ ನಾನು, ನಿಮಗೆ ಇವ್ರಿಗೆ ಮಾತ್ರ ಆಗುತ್ತೆ ಅವ್ರಿಗಾಗೋದಿಲ್ಲ ಅಂತ ಹೇಳ್ತಿಲ್ಲ. ಯೂನಿವರ್ಸ್ ಅನ್ನೋ ಅಂಥದ್ದು ಪಂಚಭೂತ ಬೆಂಕಿ ಇದ್ದಾಗೆ. ಬೆಂಕಿ ನಿನಗಚ್ಚಿದ್ರು ನೀನು ಸುಟ್ಟೋಗ್ತೀಯ, ನನಗಚ್ಚಿದ್ರೆ ನಾನು ಸುಟ್ಟೋಗ್ತೀನಿ, ಮೇಡಮ್ಗಚ್ಚಿದ್ರೆ ಮೇಡಮ್ ಹೊರಟೋಗ್ತಾರೆ. ಅವರು ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು, ಒಳ್ಳೆಯವರು, ಕೆಟ್ಟವರು, ಗಂಡಸರು, ಹೆಂಗಸರು, ಪ್ರಾಣಿ ಪಕ್ಷಿ ಅಂಥದ್ದು ಎಂಥದೂ ಇಲ್ಲ. ಅದಕ್ಕೆ ದಯೆ, ದಾಕ್ಷಾಯಣೆ, ಸೆಂಟಿಮೆಂಟ್ ಅನ್ನೋದೇ ಇಲ್ಲ. ನೀನು ಮಾಡ್ತೀಯ, ನಿನಗೆ ಬರುತ್ತೆ. ನೀನು ಮಾಡಲ್ವಾ, ರೈಟ್ ಹೇಳಿ ಸೈಡ್ಗೆ ಹೋಗ್ತಿರ್ಬೇಕಷ್ಟೆ, ನಿನಗೆ ಬರಲ್ಲ ಅಷ್ಟೇ. ಇದಕ್ಕೇನು ದುಡ್ಡು ಕಾಸೇನು ಖರ್ಚಾಗ್ಲಿಲ್ವಲ್ಲ. ಯಾಕೆ ಒಂದು ವೇಳೆ ನಾನು ಇದನ್ನು ಮಾಡ್ತೀನಿ, ನಾನೇ 5 ಲಕ್ಷ ಕೊಡಿ ಅಂತಂದರೆ ಎಷ್ಟೋ ಜನ ಕೊಡ್ತಿದ್ರೇನೋ ನಂಬಿಟ್ಟು, ಆಗ್ತಿತ್ತೋ ಆಗ್ತಿರ್ಲಿಲ್ವೋ ಗೊತ್ತಿಲ್ಲ. ನೀವೇ ಮಾಡ್ಕೊಳ್ರ ಈ ಹೋಮನ ಮನೆಯಲ್ಲಿ ಅಂತಂದರೆ ಕ್ವೆಶನ್ ಬೇರೆ ಮಾಡ್ತೀರಾ, ಇದಾಗುತ್ತಾ ಅಂತಂತೇಳಿ. ಆದರೆ ಮಾಡಿ, ಆಗಿಲ್ಲ ಅಂದರೆ ಬಿಟ್ಟಾಕಿ, ಕಳ್ಕೊಂಡಿದ್ದೇನಿಲ್ವಲ್ಲ. ಒಂದು 5 ನಿಮಿಷ ತಾನೇ ಟೈಮ್ ಹೋಗೋದು ಮಲಗೋದಕ್ಕಿಂತ ಮುಂಚೆ. ಪ್ಲೀಸ್ ಆಲ್ ಆಫ್ ಯು ಡೂ ದಿಸ್, ಬಿಕಾಸ್ ಇದೆಲ್ಲ ನಾನು ಹೇಳ್ಕೊಡ್ತಿದ್ದೀನಿ ಅಂತಂದರೆ ನಾನೆಲ್ಲೋ ಬುಕ್ಕಲ್ಲಿ ಓದ್ಬಿಟ್ಟೆಲ್ಲ ಬಂದು ಹೇಳ್ತಿರೋವಂಥದ್ದು. ನನ್ನ ಜ್ಞಾನದಲ್ಲಿ ನನಗಿರುವ ಒಂದು ಸುಪ್ತ ಚೇತನ ಪ್ರಜ್ಞೆಯಲ್ಲಿ ವಿಶ್ವ ಚೈತನ್ಯದಿಂದ ಹೇಳ್ತಿರೋವಂಥದ್ದು. ಆ್ಯಂಡ್ ಆಸ್ ಅ ಮ್ಯಾಟ್ರ್ ಆಫ್ ಫ್ಯಾಕ್ಟ್, ಆಸ್ ಐ ಟೋಲ್ಡ್ ಯು, ಇಟ್ಸ್ ನಾಟ್ ಗೋನ್ ಕಾಸ್ಟ್ ಯು ಎನಿಥಿಂಗ್ ಎಟ್ ಆಲ್. ಜಸ್ಟ್ ಡೂ ದ್ಯಾಟ್. ಅಟ್ಲೀಸ್ಟ್ ನೀವು ಪ್ರಾಬ್ಲಮ್ನ ಬರೀತಿದ್ರೆ, ಸಾಲಗಳನ್ನು ಪಟ್ಟಿ ಮಾಡ್ತಿದ್ರೆ,
ಅಟ್ಲೀಸ್ಟ್ ಅವೇರ್ನೆಸ್ ಆದರೂ ಬರುತ್ತಲ್ವಾ, ಪ್ರಜ್ಞೆ ಬರುತ್ತಲ್ವಾ. ಓ, ಇಷ್ಟು ಜನಕ್ಕೆ ಇಷ್ಟು ಕೊಡೋದಿದೆಯಾ, ಇಷ್ಟು ಪರ್ಸೆಂಟೇಜಾ, ಇಷ್ಟು ಬಡ್ಡಿನಾ, ಅಲ್ಲ ನನಗೆ ಬರೋ ಇನ್ಕಮ್ ಇಷ್ಟು, ನಾನು ಕಟ್ತಿರೋದಿಷ್ಟು, ಅರೆ ಈ ಮಟ್ಟಕ್ಕೆ ತಲುಪ್ಬಿಟ್ಟಿದ್ದೇನ ನಾನು. ದಟ್ ಇಸ್ ದ ಫಸ್ಟ್ ರಿಯಲೈಸೇಷನ್. ಇನ್ ಎವ್ರಿ ಕ್ವೆಶನ್ ಮೈಂಡ್ ಯು ದೆರ್ ಈಸ್ ಆಲ್ರೆಡಿ ಅನ್ ಆನ್ಸರ್. ಸಪೋಸ್ ಯಾರಾದರೂ ನಿಮ್ಮನ್ನು ಕೇಳಿದ್ರೆ ವಾಟ್ ಈಸ್ ಯುವರ್ ನೇಮ್ ಅಂತಂದರೆ ನೀವೇನು ಹೇಳ್ತೀರಾ? ಮೈ ನೇಮ್ ಈಸ್. ನೋಡಿ ಹೇಗಿದೆ, ಕ್ವೆಶನಲ್ಲಿ ನೇಮ್ ಅಂತ ಪದ ಇತ್ತು, ಈಸ್ ಅಂದರೆ ವರ್ಬ್, ಕ್ರಿಯಾಪದ, ಅದು ಕ್ವೆಶನಲ್ಲಿತ್ತು, ನಾನು ಆನ್ಸರ್ಗೆ ಯೂಸ್ ಮಾಡ್ತಿದ್ದೀನಿ. ವಾಟ್ ಐ ಆಮ್ ಟ್ರೈಂಗ್ ಟು ಆ್ಯಡ್ ಈಸ್ ಜಸ್ಟ್ ಮೈ ನೇಮ್ ಅಷ್ಟೇ. ಸೊ ಎವ್ರಿ ಪ್ರಾಬ್ಲಮ್ ವೆನ್ ವೆಲ್ ಡಿಫೈನ್ಡ್ then there is a solution there itself. I think lot of us don't even try to define the problem. ಸೊ ನೀವು ಡಿಫೈನ್ ಮಾಡಿ, ಯೂನಿವರ್ಸ್ ಸೊಲ್ಯೂಷನ್ ಕೊಡ್ತಾನೆ. ನೀನು ಯಾವಾಗ ಡಿಫೈನ್ ಮಾಡಲ್ವೋ, ಬರೆಯೋದೇ ಇಲ್ವೋ, ನೀನನ್ನು ಯೂನಿವರ್ಸ್ ಕಡೆಗಾಣಿಸಿ ನಿನ್ನ ಹತ್ರ ಏನು ಇದೆಯೋ, ಇನ್ನೊಂದ್ಸಲ ಹೇಳ್ತಿದ್ದೀನಿ, ಇನ್ನೂ ಏನಾದರೂ ಇದ್ದರೆ ಅದನ್ನು ಕಿತ್ಕೊಳ್ತಾನೆ ಗೊತ್ತಿರಲಿ. ಸೊ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಯೂಸ್ ದೀಸ್ ವರ್ಡ್ಸ್. ಅವನು ಚಡ್ಡಿ ಸಹ ಬಿಡಲ್ಲ, ಎಲ್ಲ ಉದುರಿಸ್ಬಿಡ್ತಾನೆ ಗೊತ್ತಿರಲಿ. ಯಾಕೆ ಬಡವ್ರಿಗೆ ಹೆಚ್ಚು ಕಷ್ಟಗಳು ಅಂತಂದರೆ ಅವ್ರ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿಲ್ಲ. ದೇವರು ಪ್ರತಿದಿನ ಬರ್ತಾರೆ, ನಾವು ನಿದ್ದೆ ಮಾಡಿದಾಗ ಯೂನಿವರ್ಸ್ ಬರ್ತಾರೆ, ಅಪ್ಪ ನಿನ್ನ ಪ್ರಾಬ್ಲಮ್ಸ್ ಎಲ್ಲ ನನಗೆ ಕೊಡು, ನಾನು ಸೊಲ್ಯೂಷನ್ ಕೊಡ್ತೀನಿ ಅಂತ. ನಾವು ಬಡವರು, ನಮ್ಮ ಪ್ರಾಬ್ಲಮ್ಮೇ ಗೊತ್ತಿರಲ್ಲ. ಎಷ್ಟು ಸಾಲ ಇದೆ ನಾನು ತೀರಿಸ್ತೀನಿ ಅಂತ ಯೂನಿವರ್ಸ್ ಹೇಳಿದ್ರೆ ಇವ್ರಿಗೆ ಅವ್ರ ಸಾಲನೇ ಗೊತ್ತಿಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು ಹೇಳ್ತೀಯ ಅಂತಂದರೆ ಅವ್ರು ಯೋಚನೆ ಮಾಡೋದು, ಅವ್ರಿಗೆ ಇಷ್ಟು ಕೊಡಬೇಕು, ನಾನು ಹೆಂಡ್ತಿನ ಕೇಳಬೇಕು, ಚಿಕ್ಕಪ್ಪನ ಕೇಳಬೇಕು ಎಷ್ಟಿದೆ, ಇವನ ಸಾಲ ಇವನಿಗೆ ಗೊತ್ತಿಲ್ಲ. ಇನ್ಯಾಗ್ರಿ ಸೊಲ್ಯೂಷನ್ ಬರುತ್ತೆ? ಸೊ ಪ್ಲೀಸ್ ಬಿ ಮೈಂಡ್ಫುಲ್, ಡೋಂಟ್ ಫೂಲ್ ಯೂನಿವರ್ಸ್. ಓಕೆ, ಯು ಕ್ಯಾನ್ ಫೂಲ್ ಎವ್ರಿಬಡಿ ಇನ್ ದ ವರ್ಲ್ಡ್ ಬಟ್ ನಾಟ್ ಯೂನಿವರ್ಸ್. ಸೊ ಪ್ಲೀಸ್ ಬಿ ಮೈಂಡ್ಫುಲ್ ಆ್ಯಂಡ್ ಪ್ಲೀಸ್ ಡೂ ದಿಸ್ ಆ್ಯಂಡ್ ಯು ಕ್ಯಾನ್ ಡೆಫಿನೆಟ್ಲಿ ಕಮ್ ಔಟ್ ಆಫ್ ದ ಡೆಟ್ ಆ್ಯಂಡ್ ಡೋಂಟ್ ಎವರ್ ಗೆಟ್ ಇನ್ ಟು ಡೆಟ್. ಯಾವುದಕ್ಕೆ ಸಾಲ ಮಾಡಬೇಕು, ಯಾವುದಕ್ಕೆ ಮಾಡಲೇಬಾರ್ದು ಅಂತ ನಾನು ಸ್ಪೆಷಲ್ ವರ್ಕ್ಶಾಪಲ್ಲಿ ಹೇಳ್ಕೊಡ್ತೇನೆ. ಕೆಲವಕ್ಕೆ ಮಾಡ್ಬೋದು. ಇನ್ಫ್ಯಾಕ್ಟ್ ಆಲ್ ದ ರಿಚ್ ಪೀಪಲ್ ಹ್ಯಾವ್ ಡೆಟ್. ಸಾಲ ಮಾಡಿರ್ತಾರೆ. ಯಾವುದಕ್ಕೆ ಮಾಡಿರ್ತಾರೆ? ಊರಲ್ಲಿ ಜಾತ್ರೆ ಮಾಡಿ ಕುರಿ ಕಡಿಯೋದಕ್ಕಲ್ಲ, ಅಸೆಟ್ ಪರ್ಚೇಸ್ ಮಾಡೋದಕ್ಕೆ, ನಾವು ಉದ್ಧಾರ ಆಗೋದಕ್ಕೆ, ವ್ಯಾಪಾರ ಮಾಡೋದಕ್ಕೆ, ಇನ್ನೂ ಕೆಲವು ಹಲವಾರು ಅಂಶಗಳಿದೆ. ಅಂಥದಕ್ಕೆ ನಾವು ಏನೋ ಸಾಲ ಮಾಡ್ಬೋದು. ಯಾವುದಕ್ಕೆ ಮಾಡಬೇಕು, ಯಾವುದಕ್ಕೆ ಮಾಡಬಾರ್ದು, ಇಂಥ ಎಲ್ಲ ವಿಶ್ವ ಚೈತನ್ಯವನ್ನು ನಾನು ಸ್ಪೆಷಲ್ ವರ್ಕ್ಶಾಪ್ ಏಪ್ರಿಲ್ 26ನೇ ತಾರೀಕಿದೆ, ಅಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಎಲ್ಲರೂ ಶ್ರೀಮಂತರಾಗಬೇಕು ಗೊತ್ತಿರಲಿ. ಓಕೆ ಗುರುಜಿ, ಮುಂಚೆ ಎಲ್ಲ ಅನಿವಾರ್ಯತೆ ಇದೆ ಅಂತಂದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಏನೋ ತಗೋಬೇಕಂತಂದ್ರೂ ಸಾಲ ಸಿಗ್ತಿರ್ಲಿಲ್ಲ. ಬಟ್ ಇವಾಗ ನಮಗೆ ಬೇಕು ಅಂದ ತಕ್ಷಣ ಸಾಲ ಸಿಗುತ್ತೆ. ಆ ಸಾಲವನ್ನ ಹೇಗೆ, ಯಾವ ರೀತಿ ನಾವು ಉಪಯೋಗಿಸ್ಕೊಂಡು ಅದರಿಂದ ಮತ್ತಷ್ಟು ಯಾವ ರೀತಿ ನಾವು ಬೆಳಿತೀವಿ, ಎಷ್ಟು ಹಣ ಗಳಿಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ಊಟ ಮಾಡಿದ್ಮೇಲೆನೆ ಅದು ಉಪ್ಪಿದ್ಯಾ, ಹುಳಿ ಇದೆಯಾ, ಖಾರ ಇದೆಯಾ ಅಂತ ಗೊತ್ತಾಗೋದು. ಹಾಗಾಗಿ ಏನೇ ಒಂದು ಕ್ರಿಯೆಯನ್ನ ಹೇಳಿದಾಗ, ನಾವು ಅದರಿಂದ ಆಚೆ ಬರಬೇಕು ಅನ್ನುವಂಥ ಒಂದು ಟೆಕ್ನಿಕ್ ಅನ್ನ ನೀವು ಹೇಳಿದಾಗ ಖಂಡಿತವಾಗ್ಲೂ ಅದನ್ನ ಮಾಡಿದ್ಮೇಲೆನೆ ಅದು ವರ್ಕ್ ಆಗತ್ತಾ ಇಲ್ವಾ ಅನ್ನೋಂಥದ್ದು ಗೊತ್ತಾಗೋದು. ನೀವು ಹೇಳಿದಾಗ ಎಷ್ಟೋ ಜನ ಏನೋ ಕಮೆಂಟ್ ಮಾಡ್ತಿರ್ತಾರೆ, ಸುಮ್ಮನೆ ಕಮೆಂಟ್ ಮಾಡೋದ್ರಿಂದ ಏನೂ ಆಗಲ್ಲ. ನಿಮಗೆ ಅದು ನಿಜವಾಗ್ಲೂ ಆಗತ್ತಾ ಇಲ್ವಾ ಅನ್ನೋದು ಗೊತ್ತಾಗ್ಬೇಕು ಅಂತಂದ್ರೆ ನೀವು ಟ್ರೈ ಮಾಡಿ, ಅವಾಗ ಖಂಡಿತವಾಗ್ಲೂ ಅದರಲ್ಲೇ ಉತ್ತರ ಸಿಗುತ್ತೆ ಅನ್ನೋದನ್ನ ನೀವು ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಸಾಕಷ್ಟು ಉತ್ತಮ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ ಗುರುಜಿ, ಅದು ಎಸ್ಪೆಷಲಿ ಸಾಲಕ್ಕೆ ಸಂಬಂಧಪಟ್ಟ ಹಾಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಇನ್ನೊಂದು ನಿಮಗೆ ತಿಳಿಸ್ಬೇಕಿತ್ತು, ಒಂದು ಮರ್ತೋದೆ. ಯಾರೆಲ್ಲ ಸ್ಪೆಷಲ್ ಸಬ್ಸ್ಕ್ರೈಬರ್ ಆಗಿರ್ತೀರೋ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ, ಅವ್ರಿಗೆಲ್ಲ ವಿಶೇಷ ಮಾಹಿತಿ ಇದು. ನಿಮ್ಮ ಸಾಲ ತೀರೋ ಡೇಟ್ ನಿಮಗೆ ಗೊತ್ತಾಗಬೇಕಾ? ಯಾವಾಗ ನಿಮ್ಮ ಸಾಲ ತೀರೋಗುತ್ತೆ, ಯಾವ ಡೇಟಲ್ಲಿ, ಯಾವ ತಿಂಗಳಲ್ಲಿ, ಯಾವ ವರ್ಷದಲ್ಲಿ ನಿಮಗೂ ತಿಳ್ಕೊಳ್ಬೇಕು ಅಂತಿದ್ರೆ ಸ್ಪೆಷಲ್ ಸಬ್ಸ್ಕ್ರೈಬರ್ ಆಗಿ. ಅದನ್ನು ಹೇಗೆ ಮಾಡಬೇಕು, ಯಾವ ವಿಶ್ವಕ್ರಿಯೆ ಮಾಡಿದರೆ ನಮ್ಮ ಮುಂದಿನ ಬರುವ ದಿನಗಳನ್ನು ಡೇಟ್ ಸಮೇತ, ಟೈಮ್ ಸಮೇತ ತಿಳ್ಕೊಳ್ಳೋ ಅಂಥದ್ದು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಧನ್ಯವಾದಗಳು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಈ ರೀತಿ ಸಾಕಷ್ಟು ಮಾಹಿತಿಗಳನ್ನ ನಮ್ಮ ಜೀವನದಲ್ಲಿ ನಮಗಿರುವಂತಹ ಪರ್ಟಿಕ್ಯುಲರ್ ಸಮಸ್ಯೆಗಳಿಗೆ ಗುರೂಜಿ ಅವರನ್ನ ನೇರವಾಗಿ ಪ್ರಶ್ನೆ ಮಾಡಿ ಅವರಿಂದ ಉತ್ತರವನ್ನ ಪಡ್ಕೊಳ್ಳೋದಕ್ಕೆ ಇಚ್ಛಿಸಿದಲ್ಲಿ, ಹಾಗೂ ಕೆಲವೊಂದು ವಿಶೇಷ ಮಾಹಿತಿಗಳು ಗುರೂಜಿ ಅವರು ಸ್ಪೆಷಲ್ ಆಗಿ ಸಬ್ಸ್ಕ್ರೈಬ್ ಆದವರಿಗೆ ಅವ್ರ ಲೈವ್ ಅಲ್ಲಿ ಬಂದು ಮಾಹಿತಿಯನ್ನ ನೀಡ್ತಾ ಇರ್ತಾರೆ. ಸೊ ಈ ಮಾಹಿತಿಗಳು ನಿಮ್ಗೂ ಬೇಕಾಗಿದ್ದಲ್ಲಿ ನೀವು ಕೂಡ ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೊಳ್ಳಿ. ಯಾಕಂದ್ರೆ ಗುರೂಜಿ ಅವರು ಕೊಡುವಂತಹ ಮಾಹಿತಿಗಳು ಎಲ್ಲರಿಗೂ ಆಗತ್ತೆ, ಆದ್ರೆ ನಾವೊಂದು ಪರ್ಟಿಕ್ಯುಲರ್ ಸಮಸ್ಯೆಗೆ ಪರಿಹಾರವನ್ನ ಕಂಡ್ಕೊಳ್ಬೇಕು ಅಂತ ಬಯಸಿದಲ್ಲಿ ಆಗ ಸ್ಪೆಷಲ್ ಸಬ್ಸ್ಕ್ರೈಬ್ ಅನ್ನ ಪಡ್ಕೊಂಡಾಗ ನೀವು ಗುರೂಜಿ ಅವರಿಂದ ನೇರವಾಗಿ ಮಾತನಾಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು ಇದೇ ಏಪ್ರಿಲ್ 12ನೇ ತಾರೀಕು ಗುರೂಜಿ ಅವರ
ವರ್ಕ್ಶಾಪ್ ನಡೀತಾ ಇದೆ. ವೀಕ್ಷಕರೇ, ಪ್ರತಿ ಕಾರ್ಯಕ್ರಮದಲ್ಲೂ ನಾನು ಹೇಳ್ತಾ ಇರ್ತೀನಿ, ಮೊದಲೇ ಬುಕ್ಕಿಂಗ್ ಅನ್ನ ಮಾಡ್ಕೊಳ್ಳಿ. ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಜನ ಜಾಸ್ತಿ ಆದಾಗ ನಿಮಗೆ ಕೊಡಬೇಕಾದಂತಹ ಫೆಸಿಲಿಟಿಯನ್ನ ಅಲ್ಲಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಳೆದ ಬಾರಿಯೂ ಕೂಡ 100ಕ್ಕಿಂತ ಹೆಚ್ಚು ಜನ ಅಲ್ಲಿ ಕುಳಿತುಕೊಳ್ಳೋಕೆ ಜಾಗ ಇಲ್ಲದೆ ಎಷ್ಟೊಂದು ಜನ ವಾಪಸ್ ಹೋಗ್ಬೇಕಾದಂತ ಸಂದರ್ಭ ಕೂಡ ಬಂತು. ಸೊ ಇದೇ ಏಪ್ರಿಲ್ 12ನೇ ತಾರೀಕು ಈ ವರ್ಕ್ಶಾಪ್ ನಡೀತಾ ಇದೆ. ಗುರೂಜಿಯವರ ವರ್ಕ್ಶಾಪ್ಗೆ ಮೊದಲೇ ಬುಕ್ ಮಾಡಿಕೊಂಡು ವರ್ಕ್ಶಾಪ್ಗೆ ಬರುವ ಮುನ್ನ ಏನೆಲ್ಲ ನಿಯಮಗಳನ್ನ ಪಾಲಿಸಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಕೂಡ ನಮ್ಮ ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿದೆ. ಅದನ್ನ ನೋಡಿಕೊಂಡು ನೀವು ಅದೇ ರೀತಿ ಬನ್ನಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.